3 ಅಬಾರ್ಷನ್ ಆಗಿದೆ. ಇದು 4ನೇ ಅಬಾರ್ಷನ್. ನಾವು ಜೆನೆಟಿಕ್ ಟೆಸ್ಟಿಗೆ ಕಳಿಸಿದ್ವಿ. ಸೊ ಜೆನೆಟಿಕ್ ಟೆಸ್ಟಲ್ಲಿ ಪ್ರಾಬ್ಲಮ್ ಅಂತ ಬಂದಿದೆ, ಅಂದರೆ ಕ್ರೋಮೋಸೋಮಲ್ಲಿ ಅಬ್ನಾರ್ಮಲ್ ಅಂತ ಬಂದಿದೆ. ಓಕೆ, ಕ್ರೋಮೋಸೋಮಲ್ ಅಬ್ನಾರ್ಮಲ್ ಅಂದರೆ ಯೂಶಲಿ 46 ಕ್ರೋಮೋಸೋಮ್ ಇರಬೇಕು ಆಯಿತಾ ಮನುಷ್ಯರ ಮೇಲೆ. ಇದರಲ್ಲಿ 45 ಕ್ರೋಮೋಸೋಮ್ ಅಂತ ಇದೆ, ಅಂದರೆ ಒಂದು ಕ್ರೋಮೋಸೋಮ್ ಇಲ್ಲ ಅಂತ. ಈಗ ಮಲ್ಟಿಪಲ್ ಟೈಮ್ ನಮಗೆ ಅಬಾರ್ಷನ್ ಆದಾಗ ನಾವು ಕ್ರೋಮೋಸೋಮಲ್ಲಿ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಅಬ್ನಾರ್ಮಲ್ ಬಂದಾಗ ನಾವು ಮತ್ತೆ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಈ ಎವ್ಯಾಲ್ಯೂಯೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಯಾಕೆ ಈ ಥರ ಆಯಿತು ಅಂತ ರಿಸ್ಕ್ ಗೊತ್ತಾದಮೇಲೆ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಪ್ರೆಗ್ನೆನ್ಸಿ ಮತ್ತೆ ಟ್ರೈ ಮಾಡ್ತೀವಲ್ಲ ಆವಾಗ ಜೆನೆಟಿಕ್ ಸ್ಕ್ರೀನಿಂಗ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈ ಪ್ರಾಬ್ಲಮ್ ಬಂದಿದೆ ಅಂತ ಜೆನೆಟಿಕ್ ಟೆಸ್ಟ್ ನೋಡಿಕೊಂಡು ಆ ನೆಕ್ಸ್ಟ್ ಎಂಬ್ರಿಯೋಗೆ ಒಳ್ಳೆ ಎಂಬ್ರಿಯೋನ ನಾವು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಜೆನೆಟಿಕ್ ಸ್ಕ್ರೀನಿಂಗ್ ಅಂತಾರೆ. ಬಟ್ ಈ ಥರ ಕ್ರೋಮೋಸೋಮಲ್ ಅನಾಮಲಿ ಬಂದಾಗ ಪೇರೆಂಟ್ಸ್ ಅಂದರೆ ನಿಮ್ಮದು ನಿಮ್ಮ ಹಸ್ಬೆಂಡ್ದು ಅವ್ರದ್ದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೆಕೆಂಡ್ ನಿಮ್ಮದು ಜೆನೆಟಿಕ್ ಟೆಸ್ಟ್ ಅಂದರೆ ನಿಮ್ಮದು ಫುಲ್ಲು ತಲಾಂತರದಿಂದ ಪೆಡಿಗ್ರಿ ಚಾರ್ಟ್ ಅಂತ ಹಾಕ್ತೀವಿ. ಅಂದರೆ ಅದು ಜನ್ರೇಷನ್ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ಏನಾದರೂ ಅದು ಇನ್ಹೆರಿಟೆಡ್ ಅಂದರೆ ಮನೆಯಲ್ಲೇ ಸಂಬಂಧಿಕರಲ್ಲೇ ಮದುವೆ ಆದಾಗ ಟ್ರಾನ್ಸ್ಫರ್ ಆಗ್ತಿದೆಯಾ ಅಂತ ನೋಡ್ಕೊತೀವಿ ಆಯಿತಾ. ಒಂದ್ಸಲಿ ಈ ಥರ ಆದಾಗ ಮತ್ತೆ ಆಗೋ ಚಾನ್ಸಸ್ಸು ಇರುತ್ತೆ. ಬಟ್ ನಾವು ಪ್ರಾಪರಾಗಿ ಎವ್ಯಾಲ್ಯೂಯೇಷನ್ ಮಾಡಿದಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಇದು ಪ್ರಾಬ್ಲಮ್ ಆಗಲಿಲ್ಲಂಗೆ ನೋಡ್ಕೊತೀವಿ.